ನಮ್ಮ ಊರಿನ ತಲೆಮಾರುಗಳಿಂದಲೂ ನಂಬಿಕೊಂಡು ಬಂದಿರುವ ದೈವದ ನೆಲ. ಅದು ಮಂಜನಕಟ್ಟೆ. ಇದು ಕೇವಲ ಒಂದು ಪಾಳೆಯಲ್ಲ, ಇದು ನಮ್ಮ ಭಕ್ತಿಯ, ನಂಬಿಕೆಯ, ವಿಶ್ವಾಸದ ಪ್ರತೀಕ. ಈ ದೈವಸ್ಥಾನವು ಪುರಾತನ ಕಾಲದಿಂದಲೂ ಊರಿನ ಜನರ ಭಕ್ತಿಯ ಕೇಂದ್ರವಾಗಿದೆ. ಊರಿನಷ್ಟೇ ಅಲ್ಲ, ಹೊರ ಊರಿನ ಜನರು ತಮ್ಮ ಕಷ್ಟ, ನೋವಿಗೆ ಪರಿಹಾರ ಹುಡುಕುತ್ತಾ ಇಲ್ಲಿ ಹರಕೆ ಹೇಳಲು ಬರುತ್ತಾರೆ. ಇಲ್ಲಿ ಪ್ರಾರ್ಥಿಸಿದರೆ ದೈವ ಕೇಳುತ್ತೆ ಎಂಬ ನಂಬಿಕೆ ಎಲ್ಲರ ಮನಸ್ಸಿನಲ್ಲಿ ಆಳವಾಗಿ ನೆಲೆಸಿದೆ. ಯಾವುದೇ ಶುಭ ಕಾರ್ಯಕ್ಕೆ ಹೊರಡುವ ಮುನ್ನ ಊರಿನ ಜನರು ಸಿಯಾಳ ಹೂವು ದೇವರ ಸನ್ನಿಧಿಯಲ್ಲಿ ಅರ್ಪಿಸಿ ಕೈಮುಗಿದು ಹೊರಡುತ್ತಾರೆ. ಅವರ ನಂಬಿಕೆ, ಈ ಹೂವಿನ ಆಶೀರ್ವಾದ ಅವರ ಹೆಜ್ಜೆಗೆ ತೊಂದರೆ ಇಲ್ಲದೆ ಯಶಸ್ಸು ಮಾತ್ರ ಬರುತ್ತದೆ. ರಸ್ತೆಯಲ್ಲಿ ಹೋಗುವಾಗಲೂ ಒಂದು ಕ್ಷಣ ನಿಂತು ದೇವರಿಗೆ ನಮಸ್ಕರಿಸಿ ಕಾಣಿಕೆಯನ್ನು ಹಾಕುವುದು, ಇದು ರೂಢಿಯಲ್ಲ, ನಂಬಿಕೆಯಾದಾಗಿರುವುದು. ನಾನು ನನ್ನ ಪ್ರಾಥಮಿಕ ಶಿಕ್ಷಣವನ್ನು ಮಂಜನಕಟ್ಟೆಯ ಪಕ್ಕದಲ್ಲೇ ಇರುವ ಸರಕಾರಿ ಶಾಲೆಯಲ್ಲಿ ಮುಗಿಸಿದ್ದೇನೆ. ಅಲ್ಲಿ ನಾವು ಕಲಿತ ಪಾಠಕ್ಕಿಂತಲೂ ದೇವರ ಮೇಲಿನ ನಂಬಿಕೆಯು ಹೆಚ್ಚಿತ್ತು. ಪೆನ್ ಕಳೆದು ಹೋದರೂ, ಪೆನ್ಸಿಲ್ ಸಿಗದೇ ಇದ್ದರೂ ದೇವರನ್ನು ಮನಸ್ಸಿನಲ್ಲಿ ಕೇಳಿದರೆ ಅದು ಯಾರೋ ಮಾಯವಾಗಿ ನಮ್ಮ ಟೇಬಲ್ ಮೇಲೆ ಮತ್ತೆ ಕಾಣಿಸಿಕೊಳ್ಳುತ್ತಿತ್ತು. ಇಂತಹ ಸುಂದರ ನಂಬಿಕೆ ದೇವರೊಂದಿಗೆ ನಮ್ಮ ಆತ್ಮದ ಸಂಬಂಧವನ್ನು ಕಟ್ಟಿಕೊಡುತ್ತಿತ್ತು. ಡಿಸೆಂಬರ್ ತಿಂಗಳಲ್ಲಿ ನಡೆಯುವ ವರ್ಷವಾದಿ ಜಾತ್ರೆ, ಇದು ನಮ್ಮ ಊರಿನ ಅತ್ಯಂತ ನಿರೀಕ್ಷಿತ ದಿನ. ಶ್ರೀ ಕುಕ್ಕಿನಂತಾಯ ಹಾಗೂ ಶ್ರೀ ಕೊಡಮಣಿತಾಯ ದೈವಗಳ ನರ್ತನ ಸೇವೆ ಭಕ್ತರ ಹೃದಯವನ್ನೇ ಕಂಪಿಸುವುದು. ಒಡನೆ ಭಕ್ತರು ಹೂವಿನ ಮಳೆ ಸುರಿಸುತ್ತಾರೆ. ಮೃದಂಗ ತಾಳದಲ್ಲಿ ಆ ದೈವ ಭಾವನೆ ಎಲ್ಲೆಲ್ಲೂ ಹರಡುತ್ತದೆ. ಈ ದೈವಸ್ಥಾನದ ಹುಟ್ಟಿನ ಹಿಂದೆಯೂ ಒಂದು ವೈಶಿಷ್ಟ್ಯಮಯ ಕಥೆಯಿದೆ. ಅಗೋಳಿ ಮಂಜಣ್ಣ ಎಂಬ ದೈತ್ಯ ದೇಹದ ವ್ಯಕ್ತಿ, ಅಪಾರ ಶಕ್ತಿಯುಳ್ಳವನು, ಒಂದು ದಿನ ದೈವದ ಕಲ್ಲನ್ನು ಒಂದು ಸ್ಥಳದಿಂದ ಮತ್ತೊಂದು ಕಡೆಗೆ ಕೊಂಡು ಹೋಗುತ್ತಿದ್ದ. ಆ ಸಮಯದಲ್ಲಿ ಯಾವುದೋ ಕಾರಣಕ್ಕೆ ಆ ಕಲ್ಲನ್ನು ಮಧ್ಯದಲ್ಲಿ ಇಳಿಸುತ್ತಾನೆ. ಮತ್ತೆ ಆ ಕಲ್ಲು ಎತ್ತಲಾಗದೆ ಅಲ್ಲಿಯೇ ಅದು ನೆಲೆಗೊಳ್ಳುತ್ತದೆ. ಅಲ್ಲಿಯೇ ಭಕ್ತರ ಪ್ರಾರ್ಥನೆಗಳು ಶುರುವಾಗುತ್ತವೆ. ಆ ಸ್ಥಳವೇ ಮಂಜನಕಟ್ಟೆ ಎಂಬ ಪ್ರಸಿದ್ಧಿಯಾದ್ದು.